ಸಿಂಹರಾಶಿ ಎದುರಾಳಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ವಿರೋಧಿಗಳ ಸಂಖ್ಯೆ ಈ ದಿವಸ ಹೆಚ್ಚಾಗುವಂಥದ್ದು. ಶತ್ರು ಕಾಟ ನಿಮಗೆ ತಪ್ಪಿದ್ದಲ್ಲ ಅಂತ ಹೇಳಬೇಕು. ಜನರ ಕೆಂಗಣ್ಣಿಗೆ ಗುರಿಯಾಗ್ತಕ್ಕಂತಹ ಯಾವ ಕೆಲಸವನ್ನು ಕೂಡ ಮಾಡಬೇಡಿ. ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ ತಪ್ಪನ್ನು ಹುಳುಕನ್ನು ಹುಡುಕ್ತಕ್ಕಂತಹ ಜನ ಹೆಚ್ಚಾಗಿಯೇ ಇರ್ತಾರೆ. ಜನಕ್ಕೆ ಆಹಾರವಾಗತಕ್ಕಂತಹ ಯಾವ ಕೆಲಸಗಳು ಕೂಡ ನಿಮ್ಮಿಂದ ಆಗೋದು ಬೇಡ. ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ಸಣ್ಣ ಪುಟ್ಟ ಆರೋಗ್ಯ ವ್ಯತ್ಯಯ ನಿಮಗೆ ಯಾವುದೇ ರೀತಿಯ ತೊಂದರೆಯನ್ನು ಮಾಡದೇ ಇದ್ದರೂ ಕೂಡ ಅದರಿಂದ ಮುಂದೆ ಆಗತಕ್ಕಂತಹ ಪರಿಣಾಮ ಬಹಳ ದೊಡ್ಡದಾಗಿರುತ್ತೆ ಅನ್ನುವಂತಹ ಆಲೋಚನೆಯಲ್ಲಿ ನೀವಿರಬೇಕಾದಂಥದ್ದು. ಸಾಯಂಕಾಲ ಸ್ನೇಹಿತರಿಂದ ಉತ್ತಮವಾದಂತಹ ಸಲಹೆಗಳು ಸಿಕ್ಕತ್ತೆ. ಅದನ್ನೂ ಕೂಡ ಒಂದು ಸಾರಿ ಪರಾಮರ್ಶೆ ಮಾಡಿ ಆನಂತರದಲ್ಲಿ ನಿರ್ಧಾರಗಳನ್ನು ಮಾಡಿ. ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಬೇಡಿ. ನಿಮಗಿರತಕ್ಕಂತಹ ಸ್ವತಂತ್ರ ಆಗ್ಬೋದು, ಅಧಿಕಾರ ಆಗ್ಬೋದು, ಸ್ಥಾನಮಾನ ಆಗ್ಬೋದು, ಯಾವುದರ ದುರುಪಯೋಗವೂ ಕೂಡ ಆಗಬಾರದು. ಹಣದ ವಿಚಾರದಲ್ಲಿ ಜಗಳವನ್ನು ಮಾಡತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಲಲಿತಾ ಪರಮೇಶ್ವರಿಯನ್ನು ಆರಾಧನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ವ್ಯಾವಹಾರಿಕವಾಗಿ ಯಾವುದೇ ರೀತಿಯ ಬದಲಾವಣೆಗಳು ಬೇಡ. ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಯಾವುದೋ ಲಾಭವನ್ನೋ ಅಥವಾ ಇನ್ಯಾವುದೋ ಆಸೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ವ್ಯವಹಾರವನ್ನು ಬದಲಾವಣೆ ಮಾಡಿದರೆ, ಅಲ್ಲಿ ವ್ಯತ್ಯಯಗಳನ್ನು ಮಾಡಿಕೊಂಡ್ರೆ ನಷ್ಟವನ್ನು ಅನುಭವಿಸಬೇಕಾಗತ್ತೆ ಹೊರತು ಯಾವ ಪ್ರಯೋಜನವೂ ಕೂಡ ಆಗದೇ ಇರತಕ್ಕಂಥದ್ದು. ಅನಗತ್ಯವಾದಂತಹ ಕೆಲಸಗಳಿಗೆ ಸಮಯವನ್ನು ವ್ಯರ್ಥ ಮಾಡಿಕೊಳ್ತೀರಿ. ಅಗತ್ಯವಾಗಿ ಮಾಡಬೇಕಾದಂತಹ ಕರ್ತವ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದಿರುತ್ತೆ. ಅಕ್ಕಪಕ್ಕದವರ ಜೊತೆಯಲ್ಲಿ ನಿಮ್ಮ ನಡವಳಿಕೆ ಚೆನ್ನಾಗಿರಲಿ. ಅಕ್ಕಪಕ್ಕದವ್ರನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನುವಂತಹ ಭಾವನೆಯಲ್ಲಿ ನೀವು ನೋಡಿದರೆ ನಿಮ್ಮ ಆಪತ್ತಿಗೆ ಅವರು ಆಗುವಂಥದ್ದು, ಅವರ ಸಹಾಯ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಕುಟುಂಬದಲ್ಲಿ ಸ್ವಲ್ಪ ಕಲಹ ಮನಸ್ತಾಪಗಳು ಇರತಕ್ಕಂಥದ್ದು, ಜಗಳಕ್ಕೆ ಅವಕಾಶ ಇದೆ, ಅಸಂತೋಷ ಇದೆ, ಅಸಮಾಧಾನ ಇರುತ್ತೆ. ಆದಷ್ಟು ಅದನ್ನೆಲ್ಲ ದೂರ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ನಿಮ್ಮಿಂದ ಯಾವುದೇ ರೀತಿಯ ಅಶಾಂತಿ ಉಂಟಾಗದೇ ಇರುವ ಹಾಗೆ ನೋಡಿಕೊಳ್ಳಿ. ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಗೊಂದಲ, ಮನೆಯಲ್ಲಿ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತಾದರೆ ವ್ಯಾವಹಾರಿಕವಾಗಿ ಹೆಚ್ಚು ಗಮನ ಕೊಡಲಿಕ್ಕೆ ಕಷ್ಟ ಆಗುತ್ತೆ. ಮನಸ್ಸು ತನ್ನದೇ ಆದಂತಹ ಹತೋಟಿಯಲ್ಲಿ ಇಲ್ಲ ಅಂತಾದಾಗ ಇವೆಲ್ಲ ಜರುಗುವಂತಹದ್ದು ಸಹಜವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಇದೆ. ತಮ್ಮ ವಿದ್ಯಾಕ್ಷೇತ್ರವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಮುಂದಿನ ದಿನಮಾನಕ್ಕೆ ಅದು ಒಳ್ಳೆಯ ಫಲಕಾರಿಯಾಗತಕ್ಕಂತಹದ್ದು. ಸರಸ್ವತಿ ಆರಾಧನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ಸ್ಥಳ ಬದಲಾವಣೆಯ ವಿಚಾರ ಬರುತ್ತೆ. ನಿಮ್ಮ ಅನುಕೂಲ ಮತ್ತು ನಿಮ್ಮ ಸವಲತ್ತು ಇವೆಲ್ಲವನ್ನು ಗಮನಿಸಿಕೊಂಡು ಸರಿಯಾದಂತಹ ತೀರ್ಮಾನಕ್ಕೆ ನೀವು ಬರಬೇಕಾಗತ್ತೆ. ಸರಿಯಾದಂತಹ ವ್ಯಕ್ತಿಗಳ ಮಾರ್ಗದರ್ಶನ ಒಳ್ಳೆಯದಾಗಿರುತ್ತೆ. ನೀವು ನಿಮ್ಮ ಮನಸ್ಸಿಗೆ ಏನನ್ಸುತ್ತೋ ಆ ರೀತಿಯಲ್ಲೇ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ವ್ಯಾವಹಾರಿಕವಾಗಿ ಜೀವನದ ದೃಷ್ಟಿಯಿಂದ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಬೇಕಾಗುತ್ತೆ. ದಿನದ ಎಲ್ಲ ಸಮಯ ನಿಮ್ಮ ಪರವಾಗಿರುತ್ತೆ. ಹಾಗಾಗಿ ಆಲೋಚನೆಯನ್ನು ಮಾಡಿ ಸನ್ಮಾರ್ಗವನ್ನು ಅನುಸರಿಸ್ತಾ ಯಾವ ಕೆಲಸಕ್ಕೆ ಯಾರ ಮಾರ್ಗದರ್ಶನ, ಯಾರ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ತಿಳಿದು ಮುಂದುವರಿತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಪ್ರೇಮಿಗಳಿಗೆ ಶುಭವಾದಂತಹ ದಿವಸ. ನಿಮ್ಮ ಎಲ್ಲ ರೀತಿಯ ವಿಚಾರವನ್ನು ಸರಿಯಾಗಿ ಚರ್ಚಿಸಿ ನಿರ್ಧಾರವನ್ನು ಮಾಡಿ. ನಿಮ್ಮ ವ್ಯಕ್ತಿತ್ವದಿಂದ ಜನ ಪ್ರಭಾವಿತರಾಗ್ತಾರೆ. ಏನಪ್ಪ ಈ ವ್ಯಕ್ತಿ ಇಷ್ಟೊಂದು ವಿಚಾರವಂತನ, ಇಷ್ಟೊಂದು ಬುದ್ಧಿವಂತನ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಪ್ರತಿಭೆ, ವಿದ್ವತ್ ಎಲ್ಲವೂ ಕೂಡ ಜನಕ್ಕೆ ಏನೋ ಒಂದು ರೀತಿಯ ಮಂತ್ರಮುಗ್ಧರನ್ನಾಗಿ ಮಾಡ್ತಕ್ಕಂಥದ್ದಾಗತ್ತೆ. ಹಣದ ವ್ಯವಹಾರ ಏನೇ ಇದ್ದರೂ ಕೂಡ ಈ ದಿವಸ ಪರಿಹಾರ ಮಾಡಿಕೊಳ್ಳಿ. ಹಣಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳು, ಕೊಡುವಂಥದ್ದು, ತಗೊಳ್ಳೋದು, ಇನ್ಯಾವುದೋ ಸಾಲ ಅಥವಾ ಇನ್ನೇನೋ ಹಣದ ವಿಚಾರ ಏನೇ ಇರಲಿ ಅದೆಲ್ಲವನ್ನು ಈ ದಿವಸ ಖಂಡಿತವಾಗಿ ಮುಗಿಸ್ಕೊಳ್ಬೇಕಾಗತ್ತೆ. ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಭಾವನಾತ್ಮಕವಾಗಿ ಯಾವುದೇ ರೀತಿಯ ನಿರ್ಧಾರಗಳನ್ನು ಮಾಡಬೇಡಿ. ನಿಮ್ಮ ಭಾವನೆಗಳ ಬೇರೆ, ವ್ಯವಹಾರ ಬೇರೆ. ಹಾಗಾಗಿ ವ್ಯವಹಾರವನ್ನು ಮುಂದಿಟ್ಟುಕೊಂಡು ಮಾಡುವಂತಹ ನಿರ್ಧಾರಗಳು ಭಾವನೆಗೊಳಪಟ್ಟರೆ ಅದು ಶುದ್ಧ ವ್ಯವಹಾರ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಅಲ್ಲಿ ನೀವು ದಾಕ್ಷಿಣ್ಯಕ್ಕೊಳಗಾಗಬೇಕಾದಂತಹ ಪರಿಸ್ಥಿತಿ. ಸ್ನೇಹಿತರಿಗೆ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಇರುತ್ತೆ, ಅದನ್ನು ಸರಿ ಮಾಡಿಕೊಳ್ಬೇಕು. ನಿಮ್ಮ ಅಭಿಪ್ರಾಯ
ಯಾವ ವಿಷಯದಲ್ಲಿ ತಪ್ಪಾಗಿ ಸ್ನೇಹಿತರಿಗೆ ಕಾಣುತ್ತೋ ಆ ವಿಷಯವನ್ನು ನೀವು ಸ್ಪಷ್ಟಪಡಿಸಬೇಕಾದಂಥದ್ದಿದೆ. ಪ್ರೇಮಿಗಳಿಗೆ ಸಂಕಷ್ಟ ಯಾವುದೋ ಸ್ವಚ್ಛಂದವಾಗಿ ವಿಹರಿಸ್ತಕ್ಕಂತಹ ರೀತಿಯಲ್ಲಿ ನೀವಿದ್ದು ಸಂಕಷ್ಟಕ್ಕೆ ಸಿಗಹಾಕ್ಕೊಳ್ತಕ್ಕಂತಹ ಪರಿಸ್ಥಿತಿ ನಿಮಗೆ ಒದಗಿ ಬರುತ್ತೆ. ಆರ್ಥಿಕವಾದಂತಹ ಸ್ಥಿತಿ ಸಹಜವಾಗಿರುತ್ತೆ. ನಿಮಗೆ ಆದಾಯಕ್ಕೆ ನಷ್ಟ ಅಂತನೂ ಇಲ್ಲ, ಹಾಗಂತ ಹೇರಳವಾಗಿ ಯಾವುದೋ ಲಾಭ ಬಂದ್ಬಿಡುತ್ತೆ ಅಂತನೂ ಅಲ್ಲ. ನಿಮ್ಮ ಯೋಗ್ಯತಾನುಸಾರವಾದಂತಹ ಈ ದಿನಕ್ಕೆ ಬೇಕಾದಂತಹ ಹಣದ ವ್ಯವಸ್ಥೆ ಅಲ್ಲಿಗಲ್ಲಿಗೆ ಸರಿಯಾಗಿ ಆಗತಕ್ಕಂಥದ್ದಾಗುತ್ತೆ. ಕುಟುಂಬದಲ್ಲಿ ಕೆಲವು ಅಹಿತಕರವಾದಂತಹ ಘಟನೆ ನಡೆಯಬಹುದು, ಅದಕ್ಕೆ ಅವಕಾಶ ಇದೆ. ಆ ಸೂಚನೆ ಇಲ್ಲಿ ಕಾಣುವಂಥದ್ದು. ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಅವರ ಮಾರ್ಗದರ್ಶನ ಆಶೀರ್ವಾದ ಸದಾಕಾಲ ಇದ್ದರೆ ಒಳಿತು ಅಂತಕ್ಕಂಥದ್ದು. ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡಿ. ಶುಭವಾಗಿ.